ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋದನ್ನ ನ್ಯಾಯಬದ್ಧವಾಗಿ ಕೇಳಬೇಕು. ಇದು ಚುನಾವಣೆಗೆ ಮಾಡದಂತೆ ಕಾಣಿಸ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇವರು ತಂದಿರುವ ವಿಚಾರಗಳು ಸರಿ ಇರಬೇಕಲ್ಲ. ಕಾನೂನು ಮಾಡಬೇಕಾದ್ರೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನ್ಯಾಯಬದ್ಧವಾಗಿರಬೇಕು. ಸರಿ ಇಲ್ಲದಾಗ ಎಲ್ಲಿ ನ್ಯಾಯ ಸಿಗುತ್ತೆ? ಮೀಸಲಾತಿ ಅಂತ ಹೆಸರಿಟ್ಟರೆ ಸಾಕ, ಅಥವಾ ಚುನಾವಣೆಗೆ ಮಾತ್ರ ಸೀಮಿತ ಮಾಡಿಕೊಂಡ್ರೆ ಸಾಕ? ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಕೊಡಬೇಕು. ಇದನ್ನು ಮೊದಲು ಹೇಳಿದ್ದೆ ಕಾಂಗ್ರೆಸ್ ಅಂತ ಹೇಳಿ ಮಧು ಬಂಗಾರಪ್ಪ ಹೇಳಿದ್ದಾರೆ. ರಿಸರ್ವೇಷನ್ ಕೊಡಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್ ಅವರು. ಸೊ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು ಬಿಜೆಪಿಯವರು? ಚುನಾವಣೆ ಸಂದರ್ಭದಲ್ಲಿ ಆಗ್ತಾರೆ. ಇವೆಲ್ಲರೂ ಪ್ರಶ್ನೆ ಇರೋದ್ರಿಂದ, ಈಗ ನಿನ್ನೆ ಅದಾಗಿರೋದ್ರಿಂದ ಅವ್ರು ಈಗ ನೋಡಬೇಕು, ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ರೋಡಿಗೆ ಬಂದು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಿದಾರಲ್ವ. ಈಗ ಹಂಗಾರೆ ರೋಡಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ತಪ್ಪುಗಳನ್ನ ಅಲ್ಲಿ ಡಿಫೀಟ್ ಆಗಂಗೆ ಯಾಕೆ ಮಾಡ್ಕೊಂಡ್ರಿ ನೀವು? ಬಟ್ ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನೋ ಥರ ಅಲ್ಲ ಬಿಂಬಿಸೋದಕ್ಕೇನೆ ಚುನಾವಣೆಗೋಸ್ಕರನೇ ಇನ್ನೆಂತಕ್ಕೆ ಮಾಡ್ತಾರೆ? ಚುನಾವಣೆ ಮುಂದಿಡ್ಕೊಂಡೇ ಮಾಡಿರೋದು. ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್ ಅವರು. ಸೊ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು ಬಿಜೆಪಿಯವರು? ಚುನಾವಣೆ ಸಂದರ್ಭದಲ್ಲಿ ಆಗ್ತಾರೆ. ಇವೆಲ್ಲರೂ ಪ್ರಶ್ನೆ ಇರೋದ್ರಿಂದ, ಈಗ ನಿನ್ನೆ ಅದಾಗಿರೋದ್ರಿಂದ ಅವ್ರು ಈಗ ನೋಡಬೇಕು, ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ರೋಡಿಗೆ ಬಂದು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಿದಾರಲ್ವ. ಈಗ ಹಂಗಾರೆ ರೋಡಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ತಪ್ಪುಗಳನ್ನ ಅಲ್ಲಿ ಡಿಫೀಟ್ ಆಗಂಗೆ ಯಾಕೆ ಮಾಡ್ಕೊಂಡ್ರಿ ನೀವು? ಬಟ್ ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನೋ ಥರ ಅಲ್ಲ ಬಿಂಬಿಸೋದಕ್ಕೇನೆ ಚುನಾವಣೆಗೋಸ್ಕರನೇ ಇನ್ನೆಂತಕ್ಕೆ ಮಾಡ್ತಾರೆ? ಚುನಾವಣೆ ಮುಂದಿಡ್ಕೊಂಡೇ ಮಾಡಿರೋದು. ಹೆಣ್ಣುಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್ ಅವರು. ಸೊ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು ಬಿಜೆಪಿಯವರು? ಚುನಾವಣೆ ಸಂದರ್ಭದಲ್ಲಿ ಆಗ್ತಾರೆ. ಇವೆಲ್ಲರೂ ಪ್ರಶ್ನೆ ಇರೋದ್ರಿಂದ, ಈಗ ನಿನ್ನೆ ಅದಾಗಿರೋದ್ರಿಂದ ಅವ್ರು ಈಗ ನೋಡಬೇಕು, ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ರೋಡಿಗೆ ಬಂದು ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಿದಾರಲ್ವ. ಈಗ ಹಂಗಾರೆ ರೋಡಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ತಪ್ಪುಗಳು. ಇದೀಗ ಮೇಲ್ಮನೆಯ ವಿಪಕ್ಷ ನಾಯಕರಾಗಿರುವಂಥ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. 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 ನಿನ್ನೆ ನಡೆದಿರುವಂಥ ಮಹಿಳಾ ಮೀಸಲಾತಿ ಮಸೂದೆಗೆ ಬಹಳ ಹಿನ್ನಡೆಯಾಗಿದೆ. ಅದರ ಜೊತೆಗೆ ಬಿಜೆಪಿಯ 11 ವರ್ಷದ ಆಡಳಿತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಸೋಲು ಅಂತ ಅದನ್ನ ಅಗ್ನಿ ಪರೀಕ್ಷೆಯಲ್ಲಿ ಸೋತಿದ್ದಾರೆ ಅಂತ ಹೇಳಿ ಅದನ್ನು ಬಿಂಬಿಸಲಾಗ್ತಾ ಇದೆ, ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಏನು ಹೇಳ್ತೀರಿ ಸರ್? ನನ್ನ ಪ್ರಕಾರ ಇದು ಬಿಜೆಪಿ ಅಥವಾ ಮೋದಿಯವರ ಸೋಲಲ್ಲ, ಕಾಂಗ್ರೆಸ್ ಮನಸ್ಥಿತಿಯ ಹೊರಣ ಇದು. ಎರಡನೇದಾಗಿ ಮೊದಲಿಂದಲೂ ನಾವು ನೋಡ್ತಾ ಬರ್ತಾ ಇದ್ದೇವೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಿಂದೂ ಕೋಡ್ ಬಿಲ್ ತಂದು ಮಹಿಳೆಯರಿಗೂ ಸಮಾನ ಅವಕಾಶಗಳು, ಹಕ್ಕುಗಳು, ಕರ್ತವ್ಯಗಳು ಮತ್ತು ಅವರನ್ನು ಸಬಲೀಕರಣ ಮಾಡಬೇಕು ಅಂತೇಳಿ ಆ ಕಾಲದಲ್ಲಿ 49ರಲ್ಲೇ ಪ್ರಾರಂಭ ಮಾಡಿದ್ರು. ಇದು ಕಾಂಗ್ರೆಸ್ ಆವತ್ತೇ ತಿರಸ್ಕಾರ ಮಾಡಿತ್ತು, ವಿರೋಧ ಮಾಡಿತ್ತು. ಆ ಮನಸ್ಥಿತಿ ಇನ್ನೂ ಮುಂದುವರೆದಿದೆ. ಇವತ್ತು ಏನಿಲ್ಲಿ ಸೋಲಾಗಿದೆ, ಇವರು 70 ಕೋಟಿ ಈ ದೇಶದ ಮಹಿಳೆಯರನ್ನು ಸೋಲಿಸಿದರೆ ಹೊರತು ಅದು ಬಿ ಜೆ ಪಿಯನ್ನಲ್ಲ. ಅದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆ ಮಹಿಳೆಯರಿರ್ಬೋದು, ಬಿ ಜೆ ಪಿಯಲ್ಲಿರತಕ್ಕಂಥ ಮಹಿಳೆಯರಿರ್ಬೋದು, ಎಲ್ಲ ಸಾಮಾನ್ಯ ಮಹಿಳೆಯರು ಇರ್ಬೋದು. 70 ಕೋಟಿ ಜನಸಂಖ್ಯೆಗೆ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳು ನಡ್ಕೊಂಡಿವೆ. ಅದರಿಂದ ಮುಖಭಂಗ ಆಗಿರ್ತಕ್ಕಂಥದ್ದು ಈಗ ಕಾಂಗ್ರೆಸ್ಗೆ ಹೊರತು ಅದು ನಮಗಲ್ಲ. ಯಾವುದೇ ವಿಧೇಯಕ ತರ್ತೀವಿ, ಯಾವುದೇ ಬಿಲ್ ಪಾಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಪಬ್ಲಿಕ್ ಡೊಮೈನಲ್ಲಿ ಚರ್ಚೆ ಆಗಬೇಕಾಗತ್ತೆ, ಸಾರ್ವಜನಿಕವಾಗಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಬೇಕಾಗತ್ತೆ. ಒಂದು ವಿಸ್ತೃತವಾದ ಚರ್ಚೆಯ ನಂತರವೇ ಒಂದು ಕಾಯ್ದೆಯನ್ನು ರೂಪಿಸುವಂಥ ವಾಡಿಕೆ ನಾವು ಪಾಲಿಸಿಕೊಂಡು ಬಂದಿದ್ದೇವೆ. ಆತರ ಯಾಕೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ನೋಡಿ, ಅವ್ರು ಹೇಳಿ ಇದು ಆತುರದ್ದಲ್ಲ. 1949ರಿಂದ ಪ್ರಾರಂಭವಾಗಿರ್ತಕ್ಕಂಥ ಇದು ಇಷ್ಟು ವರ್ಷಗಳ ಕಾಲ ಪಬ್ಲಿಕ್ ಡೊಮೈನಲ್ಲೇ ಇದ್ದಿದ್ದು. ಕಾಂಗ್ರೆಸ್ ಕೂಡ ಹೃದಯವಂತಿಕೆ ಇಲ್ಲದೆ ಕೇವಲ ಬಾಯಿ ಮಾತಿನ ಚಪಲಕ್ಕೆ ಆಗಾಗ 3 ಬಾರಿ ಬಿಲ್ಗಳನ್ನು ಮುಂದೆ ಮಾಡಿದ್ದಾರೆ. ಅವರ ಪಕ್ಷದವರೇ ವಿರೋಧ ಮಾಡಿದ ಮೇಲೆ ಅದನ್ನು ವಿತ್ಡ್ರಾ ಮಾಡಿದ್ದಾರೆ. ಅದಕ್ಕೆ ಚಾಲನೆ ಕೊಡಬೇಕು, ಆ ಮಹಿಳೆಯರಿಗೆ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಡಬೇಕು. ಯಾಕಂದರೆ ಅವರು ಕೂಡ ಮಹಿಳೆಯರು ಕೂಡ
ಗಂಡಸರಿಗೆ ಈಕ್ವಲ್ ಅವರು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡೇ ಮಾಡಿದ್ದು. ಇದು ಚರ್ಚೆ ಇವತ್ತು ಹುಟ್ಟಿ ಇವತ್ತೇ ಇದಾಗಿದ್ದಲ್ಲ. ಆದರೆ ಕಾಂಗ್ರೆಸ್ಸಿನ ಮನಸ್ಥಿತಿ ದೇಶಕ್ಕೆ ಇವತ್ತು ಪರಿಚಯ ಆಗಿದೆ. ಇದನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇದಕ್ಕೆ ಸೋಲಾಗೋದಿಲ್ಲ. ಇದನ್ನು ಇನ್ನಷ್ಟು ಶಕ್ತಿಯುತವಾಗಿ ಮಾಡಿ ಆ ಮಹಿಳಾ ಇವರಿಗೆ ಸಂಖ್ಯೆಗೆ ನಾವು ದೇಶದಲ್ಲಿ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮೋದಿಜಿಯವರು ಮಾಡೇ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಒಂದು ಮಾತಿದೆ, ಲೋಕಸಭೆಯಲ್ಲಿ ಹೇಗೋ ಈ ಬಿಲ್ ಬಿದ್ದೋಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಬಹುಮತವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಸಂಖ್ಯಾಬಲವನ್ನು ಲೋಕಸಭೆಯಲ್ಲಿ ಹೊಂದಿಲ್ಲ. ಬಿದ್ದು ಹೋಗುತ್ತೆ ಅಂತ ಗೊತ್ತಾಗಿದ್ದರೂ ಕೂಡ ಅದನ್ನು ಮಂಡಿಸಿ ಬಹುಮತಕ್ಕೆ ಹಾಕಿ ಬಹುಮತ ಸಿಗದೆ ಹೋದಾಗ ಕಾಂಗ್ರೆಸ್ ಹಣೆಪಟ್ಟಿ ಕಟ್ಟಿದ್ರಾಯ್ತು, ಕಾಂಗ್ರೆಸ್ ಮಹಿಳಾ ವಿರೋಧಿ ಎನ್ನುವ ಹಣೆಪಟ್ಟಿ ಕಟ್ಟಿದ್ರಾಯ್ತು ಅನ್ನುವ ಕಾರಣಕ್ಕಾಗಿಯೇ BJP ಈ ಬಿಲ್ಲನ್ನು ಮಂಡಿಸ್ತು ಆತುರವಾಗಿ ಅಂತ ಹೇಳಿ ಕಲ್ಪನೆ ಅದು. ಯಾಕೆ ಅಂತಂದರೆ ಇದು ಒಂದು ದೇಶದ ಸಮಸ್ಯೆ, ಇದು ಎಲ್ಲ ಹೆಣ್ಣು ಮಕ್ಕಳ ಸಮಸ್ಯೆ. ಇಂಥದ್ರಲ್ಲಿ ರಾಜಕೀಯ ಮಾಡಬಾರ್ದು. ಮೋದಿಜಿಯವರು ಹೇಳ್ತಾರೆ, ನನಗೆ ಯಾರು ಕ್ರೆಡಿಟ್ ಬೇಕಾಗಿಲ್ಲ, ಆ ಕ್ರೆಡಿಟ್ನ ಬ್ಲಾಂಕ್ ಚೆಕ್ಕನ್ನು ನಿಮಗೆ ಕೊಡ್ತೇನೆ, ನೀವೇ ತಗೊಳ್ಳಿ. ಆದರೆ ಇದು ಮಹಿಳೆಯರಿಗೆ ನಾವು ಕೊಡಬಹುದಾದ ಗೌರವ, ಅವರ ಹಕ್ಕು ಮತ್ತು ಸಬಲೀಕರಣ. ಆದ್ದರಿಂದಾಗಿ ಎಲ್ಲರೂ ಸೇರಿ ಪಾಸ್ ಮಾಡಬೇಕಾಗಿತ್ತಿದು. ಕಾಂಗ್ರೆಸ್ ವಿರೋಧ ಮಾಡಿ ಬಿಲ್ ಪಾಸಾಗದೇ ಇದ್ದಾಗ ಈ ರೀತಿ ನೆಪ ಹೇಳ್ತಕ್ಕಂಥದ್ದು ಅವರ ವಂಚನೆಯ ತಂತ್ರಕ್ಕೆ ಹಿಡಿದ ಕನ್ನಡಿ. ಆದ್ರಿಂದ ಜೊತೆಗೆ ಕ್ಷೇತ್ರ ವಿಂಗಡಣೆ ವಿಚಾರದಲ್ಲೂ ಕೂಡ BJP ಮಾತನಾಡಬೇಕಾಗತ್ತೆ. ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಹೊರಟಿದ್ದೀರಿ. ನಮ್ಮ ರಾಜ್ಯದ ಸಂಸದರು ಯಾಕೆ ಮಾತನಾಡ್ತಾ ಇಲ್ಲ? ಅದರ ಜೊತೆಗೆ ಈಗ ಜನಗಣತಿ ನಡೀತಾ ಇದೆ. ಜನಗಣತಿ ಪೂರ್ಣಗೊಂಡ ಬಳಿಕ ಕ್ಷೇತ್ರ ವಿಂಗಡಣೆ ಮಾಡಿದ್ರೆ ವೈಜ್ಞಾನಿಕ ಅಲ್ವಾ ಅದು? ನಾನು ಹೇಳ್ತಕ್ಕಂಥದ್ದು ಅಲ್ಲಿ ಬೇರೆ ಇಲ್ಲಿ ಬೇರೆ ತೀರ್ಮಾನಗಳಾಗಿದ್ದಿದ್ರೆ ಅದು ತಪ್ಪು. ಇವತ್ತು ಪ್ರಪೋರ್ಷನೇಟ್ ಟು ಪಾಪ್ಯುಲೇಷನ್ಗೆಲ್ಲ ಸಂಖ್ಯೆಗಳನ್ನು ಹೆಚ್ಚಿಸ್ತಾ ಇರೋದು. ಪ್ರಪೋರ್ಷನೇಟ್ ಟು ಓಲ್ಡ್ ಸೀಟ್ಸ್ ಅಂದರೆ ಆವತ್ತು ಎಷ್ಟಿತ್ತು ಅದು ಸೇಮ್ ಪರ್ಸೆಂಟೇಜ್ ಹ್ಯಾಸ್ ಬಿನ್ ಕಂಟಿನ್ಯೂಡ್. ಇದರಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಹುಟ್ಟಿಸ್ಲಿಕ್ಕೆ ಇವರು ಹೊರಡ್ತಾ ಇದ್ದಾರೆ. ಇದರಲ್ಲಿ ಇವರು ಸಕ್ಸಸ್ ಆಗಲ್ಲ. ಯಾಕೆ ಅಂತಂದರೆ ಈಗ ಬಿಹಾರ ಇರ್ಬೋದು ಅಥವಾ ಉತ್ತರ ಪ್ರದೇಶ ಇರ್ಬೋದು, ಏನು ಪರ್ಸೆಂಟೇಜನ್ನು ಅಲ್ಲಿ ಅಳವಡಿಸ್ತಾರೋ ಸೇಮ್ ಪರ್ಸೆಂಟೇಜು ಕರ್ನಾಟಕಕ್ಕೂ ಅಥವಾ ದಕ್ಷಿಣ ಭಾರತಕ್ಕೂ ಆಗುತ್ತೆ. ಅಲ್ಲಿ ಜನಸಂಖ್ಯೆ ಮೇಲೆ ಮಾಡಿದರೆ ಅಲ್ಲಿ ಸೀಟ್ಗಳು ಜಾಸ್ತಿ ಆಗುತ್ತೆ, ನಮಗೆ ಕಡಿಮೆ ಆಗುತ್ತೆ. ಅದನ್ನು ಮಾಡಿಲ್ವಲ್ಲ, ಇದನ್ನು ಯಾಕೆ ಹೇಳಬಾರ್ದು ಅವರು? ಸರಿ, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೋ ಆಗಲ್ವೋ, ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೋ ಆಗಲ್ವೋ ಸೀಟ್ಗಳ ವಿಚಾರಕ್ಕೆ ಅಂತ ಬಂದಾಗ? ಇಲ್ಲ, ಆಗೋದಿಲ್ಲ. ಯಾಕೆಂತಂದರೆ ಪರ್ಸೆಂಟೇಜ್ ಮೇಲೆ ಮಾತ್ರ ಹೋಗ್ತಾ ಇದೆ. ಅದು ಆ ಪರ್ಸೆಂಟೇಜಿಗೆ ತಕ್ಕಾಗೆ ಹೋಗ್ತದೆ. ಅಲ್ಲೂ ಅಷ್ಟೇ ಹೋಗ್ತದೆ. ಅಲ್ಲಿ ಜನಸಂಖ್ಯೆಗೆ ಸರಿಯಾಗಿ ಹೋದರೆ ನಮಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಆಗುತ್ತೆ. ಅದನ್ನು ಮಾಡಿಲ್ವಲ್ಲ. ಕೇಂದ್ರ ಇದರಲ್ಲಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನೋದು ನನ್ನ ಭಾವನೆ. ಓಕೆ, ಧನ್ಯವಾದಗಳು ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ.